ಸರಳ ಗುರುಚರಿತ್ರೆಯ ಮುಂದಿನ ಭಾಗ. ಒಮ್ಮೆ ಒಬ್ಬ ಬಡ ಬ್ರಾಹ್ಮಣನ ಅವರೇ ಬಳ್ಳಿಯನ್ನು ತೆಗೆಸಿ ಶ್ರೀ ಗುರುಗಳು ಅವನಿಗೆ ಶ್ರೀಮಂತನವನ್ನು ಕೊಟ್ಟರು. ಶ್ರೀ ಗುರುಗಳು ಔದುಂಬರದಲ್ಲಿರಲು ಕಾರಣ ಏನೆಂದರೆ, ಅದು ಶ್ರೀ ವಿಷ್ಣುವಿನ ತಾಪವನ್ನು, ಹಿರಣ್ಯಕಶಿಪುವಿನ ಕರುಳನ್ನು ಬಗೆದಾಗ ವಿಷ್ಣುವಿನ ಕೈಲಿದ್ದ ಆ ಉಷ್ಣತೆಯನ್ನು, ಆ ತಾಪವನ್ನು ಲಕ್ಷ್ಮಿಯು ಕಡಿಮೆ ಮಾಡಲು ಔದುಂಬರದ ವೃಕ್ಷದಲ್ಲಿರುವಂತಹ ಫಲವನ್ನು ಉಪಯೋಗಿಸಿದಳು. ಆದ ಕಾರಣ ಶ್ರೀ ಗುರುಗಳು ಔದುಂಬರ ವೃಕ್ಷದಲ್ಲಿ ಗಾಣಗಾಪುರದಲ್ಲಿ ವಾಸವಾಗಿದ್ದರು. ಮುಂದೆ ಗುರುಗಳು ತಮ್ಮ ಪಾದುಕೆಯನ್ನು ನೀಡಿ ಭಕ್ತರನ್ನು ಹರಸುವರು. ಹೀಗೆ ಗುರು ಪಾದುಕಾ ಸೇವೆ ಮಾಡಿ ಹಲವರು ಪ್ರೇತ ಜನ್ಮವನ್ನು, ಬಡತನವನ್ನು, ಪಾಪವನ್ನು ಕಳೆದುಕೊಂಡರು. ಒಮ್ಮೆ ಮಗನ ಶವ ಹಿಡಿದು ಅಳುತ್ತಿದ್ದ ತಾಯಿಗೆ ಗುರುದರ್ಶನವಾಗಿ ಮಗು ಜೀವಂತವಾಯಿತು. ಹೀಗೆ ಗುರು ಸೇವೆಯಿಂದ ಅದ್ಭುತ ಕೆಲಸವು ನಡೆಯುತ್ತದೆ. ಶ್ರೀ ಗುರುಗಳು ಗಾಣಗಾಪುರದಲ್ಲಿ ರಹಸ್ಯವಾಗಿ ನೆಲೆಸಿದರು. ಅಲ್ಲಿ ಅವರು ಬರಡೆಮ್ಮೆಗೆ ಹಾಲು ಬರಿಸಿದರು. ಕುಚೇಲನಿಗೆ ಶ್ರೀಕೃಷ್ಣ ಮಾಡಿದ ಹಾಗೆ ಗುರುದರ್ಶನದಿಂದ ಅಶ್ವತ್ಥ ವೃಕ್ಷದಲ್ಲಿದ್ದ ಬ್ರಹ್ಮ ರಾಕ್ಷಸನಿಗೆ ಮುಕ್ತಿ ದೊರೆಯಿತು. ಅವನ ಮನೆಯು ಗುರುಮಠವಾಯಿತು. ತ್ರಿವಿಕ್ರಮ ಭಾರತಿ ಎಂಬ ಪಂಡಿತನ ಗರ್ವ ಮುರಿದರು. ಹೇಗೆ ಅರ್ಜುನನಿಗೆ ಕೃಷ್ಣನ ಮಹಿಮೆ ತಿಳಿಯಲಿಲ್ಲವೋ, ಜೊತೆಯಲ್ಲಿದ್ದುಕೊಂಡೇ ಕೃಷ್ಣನ ಮಹಿಮೆ ತಿಳಿಯಲಿಲ್ಲವೋ, ಹಾಗೆಯೇ ತ್ರಿವಿಕ್ರಮ ಭಾರತಿಯವರಿಗೆ ಅವರು ಗುರುಗಳ ತುಂಬ ಭಕ್ತರಾಗಿದ್ದರು. ಆದರೂ ಅವರಿಗೆ ಇವರು ದತ್ತಾತ್ರೇಯ ರೂಪವೆಂದು ತಿಳಿದಿರಲಿಲ್ಲ. ಅವರ ಅಹಂಕಾರವನ್ನು ಮುರಿದು ಗುರುಗಳು ಪರಮಾತ್ಮ ಎಂದು ಅವರಿಗೆ ಅರಿವಿಗೆ ಬಂತು. ಶ್ರೀ ಗುರುಗಳು ಭಸ್ಮದ ಮಹಿಮೆಯನ್ನು ಹೇಳಿದರು. ಭಸ್ಮಧಾರಿಯನ್ನು ರಾಕ್ಷಸ ಕೂಡ ಮುಟ್ಟುವುದಿಲ್ಲ. ನರಭಕ್ಷಕ ರಾಕ್ಷಸನು ಕೂಡ ಶಿವನ ಭಸ್ಮ ಸ್ಪರ್ಶದಿಂದ ಪಾಪ ನಾಶ ಮಾಡಿಕೊಂಡನು. ಹೀಗೆ ಗುರುಗಳು ಮನುಷ್ಯನ ಉದ್ಧಾರ ಮಾಡಿದರು.